ಕಾರ್ಕಳ ಟೌನ್ನ ಕಾರ್ಕಳ ಟೌನಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಓಕೆ. ಈಗ ದಿನಾಂಕ 23ನೇ ತಾರೀಕೆ ನಿನ್ನೆ ಸಂಜೆ ಕಾರ್ಕಳ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತು. ಅದು FIR ಪ್ರಕಾರ ಸಾರಾಂಶ ಏನಾದರೆ ಅದರಲ್ಲಿ ಒಂದು ಯುವತಿ ಆರೋಪಿನಾದ ಅಲ್ತಾಫ್ ಸುಮಾರು 3 ತಿಂಗಳಿಂದ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಇತ್ತು. ಮತ್ತು ಮೊದಲೇ ಕೂಡ ದ ಅಕ್ಯೂಸ್ ಅಲ್ತಾಫ್ ಅವರ ಮನೆಗೆ ವಿಕ್ಟಿಮ್ ತಂದೆ ಜೊತೆ ಕೂಡ ಸುಮಾರು ವರ್ಷದಿಂದ ಪರಿಚಯ ಕೂಡ ಇತ್ತು. ಸೊ ನಿನ್ನೆ ಮಧ್ಯಾಹ್ನದಲ್ಲಿ ಅವರು ದಿಸ್ ಪರಿಚಯ ಮೇಲೆ ಇನ್ನು ಹಿಂದೆ ಏನು ಪರಿಚಯ ಇತ್ತು ಮತ್ತು ಏನೋ ಫೋನ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಪರಿಚಯ ಮೇಲೆ ಅವ್ರನ್ನ ಹುಡುಗಿಗೆ ಕಾರ್ನಲ್ಲಿ ಕರ್ಕೊಂಡು ಹೋಗಿದ್ದರು. ಮತ್ತು ಹೋಗುವಾಗನಲ್ಲಿ ಅವರು ಬಿಯರ್ ಬೋತಲ್ ಕೂಡ ಅವನ ಫ್ರೆಂಡ್ FIR ಪ್ರಕಾರ ಇಬ್ಬರು ಫ್ರೆಂಡ್ ಬಂದಾಗ ಬಿಯರ್ ಕೂಡ ಕೊಟ್ಟಿದ್ದರು. ಅಲ್ಲಿ ಹೋಗ್ಕೊಂಡು ಅಲ್ಲಿ ನಂತರ ಅಲ್ತಾಫ್ ಡ್ರಿಂಕ್ಸ್ನಲ್ಲಿ ಏನದು ಡ್ರಗ್ಸ್ ಏನದು ಮಿಕ್ಸ್ ಮಾಡಿಕೊಂಡು ಹುಡುಗಿಗೆ ವಿಕ್ಟಿಮ್ಗೆ ಕೊಟ್ಟಿದ್ದರು. ಅದು ಅದೇ ಟೈಮ್ನಲ್ಲಿ ಅದು ಸ್ವಲ್ಪ ಇದು ಆಗಿದೆ ಆ್ಯಂಡ್ ಅನ್ಕಾನ್ಷಿಯಸ್ ಸ್ಟೇಟ್ನಲ್ಲಿ ಇತ್ತು ಆ್ಯಂಡ್ ಮತ್ತೆ ಅದಕ್ಕೆ ಅತ್ಯಾಚಾರ ಕೂಡ ಮಾಡಿದರು. ಆದಮೇಲೆ ಅವರು ಸಂಜೆ 5:05ವರೆಗೆ ಮನೆಗೆ ಹುಡುಗಿಗೆ ಅದು ಅಕ್ಯೂಸ್ ಬಿಟ್ಟಿದ್ದರು. ಸೊ ಆ ಟೈಮ್ನಲ್ಲಿ ಅದು ಇಮಿಡಿಯೇಟ್ಲಿ ಮಾಹಿತಿ ಬಂದಾಗ ನಮ್ಮವರು ಅಲ್ಲಿ ಸ್ಪಾಟ್ ಹೋಗಿ ಕೇಸ್ ರಿಜಿಸ್ಟರ್ ಕೂಡ ಮಾಡಲಾಗಿದೆ. ಅದರಲ್ಲಿ ಅಬ್ಡಕ್ಷನ್ ಮತ್ತು ರೇಪ್ ಕೇಸ್ ಕೂಡ ರಿಜಿಸ್ಟರ್ ಆಗಿದೆ. ತನಿಖೆಯಲ್ಲಿ ಕೂಡ ಇದೆ. ಈಗಾಗಲೇ ಆಲ್ರೆಡಿ ಅಕ್ಯೂಸ್ ಅಲ್ತಾಫ್ ಸೆಕ್ಯೂರ್ ಆಗಿದೆ. ಅದು ನಾನು ಇಂಕ್ವೈರಿ ನಮ್ಮವರು ಮಾಡ್ತಾಯಿದ್ದರು. ಡ್ರಗ್ಸ್ ಎಲ್ಲಿಂದ ತಂದಿದ್ರು, ಹೆಂಗೆ ತಂದಿದ್ರು ಎಲ್ಲ ಇಂಕ್ವೈರಿ ನಡೀತಾ ಇದೆ. ಮತ್ತು ಅವರ ಜೊತೆಗೆ ಒಂದು ಯಾರು ಬಿಯರ್ ಕೊಟ್ಟಿದ್ದರು ಅದು ಕೂಡ ಡಿಟೇನ್ ಆಗಿದೆ. ಅದು ಕೂಡ ನಮ್ಮವರು ಇಂಕ್ವೈರಿ ಮಾಡ್ತಾಯಿದ್ದಾರೆ. ಹಾಂ, ಈಗ ಸ್ಟಿಲ್ ಇಂಕ್ವೈರಿ ಸ್ಟೇಜ್ನಲ್ಲಿ ಇದೆ. ಈಗ ನಾನು ಜಸ್ಟ್ ಇಂಕ್ವೈರಿ ಮಾಡ್ತಾ ಇದ್ದೇನೆ ಈಗ. ಬಟ್ ಇಟ್ ಈಸ್ ಈಗ ಬ್ಲಡ್ ಟೆಸ್ಟ್ ರಿಪೋರ್ಟ್ ಬಂದಿಲ್ಲ. KMCನಲ್ಲಿ ವಿಕ್ಟಿಮ್ ಈಸ್ ಅಡ್ಮಿಟೆಡ್. ಸೊ ಅದು ಬಂದಾದಮೇಲೆ ಅವರು ಯಾವ ಥರ ಡ್ರಗ್ಸ್ ಇದೆ ಗೊತ್ತಾಗುತ್ತೆ. ಮತ್ತು ಅವರು ಎಲ್ಲಿಂದ ತಂದಿದ್ದಾರೆ ಅವರು ಕೂಡ ಇಂಕ್ವೈರಿನಲ್ಲಿ ಅದು ಗೊತ್ತಾಗುತ್ತೆ. ಬಂದ ತಕ್ಷಣ ನಿಮಗೆ ಮಾಹಿತಿ ಕೊಡ್ತೀನಿ. ಏನು ಪೆಡ್ಲರ್ ಅದು ವಿ ಕೆನಾಟ್ ಸೇ ರೈಟ್ ನಾವು. ಬಟ್ ಯಾವುದೇ ಕಾರಣಕ್ಕೆ ರೂಲ್ ಔಟ್ ಮಾಡೋಕ್ಕೆ ಏನದು ಆಗಲ್ಲ. ತನಿಖೆಯಲ್ಲಿ ಅದು ಕೂಡ ಗೊತ್ತಾಗುತ್ತೆ. ಯಾರನ್ನು ಪೆಡ್ಲರ್ ಕೊಟ್ಟಿದ್ದರು, ಎಲ್ಲಿಂದ ತಂದಿದ್ದರು ಅದು ಕೂಡ ತನಿಖೆಯಲ್ಲೇ ಬರುತ್ತೆ. ಕಂಪ್ಲೇಂಟ್ ಪ್ರಕಾರ FIR ಪ್ರಕಾರ ಅಲ್ತಾಫ್ ಮೇನ್ ಪರ್ಸನ್ ಅವ್ರನ್ನ ಅತ್ಯಾಚಾರ ಮಾಡಿದ್ರು. ಇಬ್ಬರು ಜನ ಕಂಪ್ಲೇಂಟ್ ಪ್ರಕಾರ ಬಿಯರ್ ಪರ್ಚೇಸ್ ಮಾಡಿಕೊಂಡು ಕೊಟ್ಟರು. ಸೊ ಅದು ಯಾರು ಒಂದು ಜನ ಆಲ್ರೆಡಿ ಡಿಟೇನ್ ಆಗಿದೆ. ಇನ್ನೊಂದು ಯಾರು ಜನ ಇದೆ ನಾನು ಇಂಕ್ವೈರಿನಲ್ಲಿ ಮಾಡಿಸ್ತೀನಿ. ಅದು ಒಬ್ಬನೇ ಬಂದಿದ್ದರು ಮತ್ತು ಅಥವಾ ಬೇರೆ ಜನ ಬಂದಿರೋ ಅದು ಇಂಕ್ವೈರಿ ಸ್ಟೇಜ್ನಲ್ಲಿ ಇದೆ. ಬಟ್ ಹಾಂ, FIR ಪ್ರಕಾರ FIR ನೋಡಿದರೆ ಗ್ಯಾಂಗ್ ರೇಪ್ ಇಂಗ್ರೀಡಿಯೆಂಟ್ಸ್ ಬೇರೆ ಇದೆ. ಬಟ್ FIR ನೋಡುವಾಗ ಅದರಲ್ಲಿ ಅದು ಅತ್ಯಾಚಾರ ಪ್ರಕರಣ ಅದೊಂದು ಮಾಡಿದರು ಅಲ್ತಾಫ್ ಅದ್ರ ಬಗ್ಗೆ ಹೇಳ್ತಾ ಇದ್ರು. ಬಟ್ ಹುಡುಗಿಗೆ ಸ್ಟೇಟ್ಮೆಂಟ್ ಕೂಡ ಈಗ ಸ್ಟೇಟ್ಮೆಂಟ್ ಪೂರ್ಣಿಗೆ ಸ್ಥಿತಿನಲ್ಲಿ ಇದೆ. ಅದಲ್ಲ ವಿಕ್ಟಿಮ್ ಸ್ಟೇಟ್ಮೆಂಟ್ ಆದಮೇಲೆ ಅದು ಗೊತ್ತಾಗುತ್ತೆ. ಸೊ ದಟ್ ಅಗೇನ್ ವಿ ಕೆನಾಟ್, ಬಿಕಾಸ್ ಡಾಕ್ಟರ್ಗೆ ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ. ಸೊ ಡಾಕ್ಟರ್ ಅವರು ಈಗ ತುಂಬ ವಿಕ್ಟಿಮ್ ಆ್ಯಂಕ್ಷಿಯಸ್ ಸ್ಟೇಟ್ನಲ್ಲಿದೆ ಆ್ಯಂಡ್ ಅದು ಸ್ಟೇಬಲ್ ಆದಮೇಲೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಸೊ ಅದು ಆ ಟೈಮಲ್ಲಿ ನನಗೆ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ.